ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದೆ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತೆಲ್ಲ ಹೋಗ್ತಿದ್ದೀನಿ ಗೊತ್ತಾ? ಸೊ ಹೇಳೋಕ್ಕೂ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೊದಲು ನೀವು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡಿ. ಇವತ್ತು ನಾನು ಹೊಸಕೋಟೆ ಮಣೀಸ್ ದಮ್ ಬಿರಿಯಾನಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಸೊ ಟೈಮ್ ಅದೇ ಹತ್ತಿರ 5 o'clock ಆಯಿತು. ಸೊ ಇನ್ನೂ ಸ್ವಲ್ಪ ಬೇಗ ಅಲ್ಲಿ ಆಗಬೇಕಿತ್ತು. ಸೊ ಸ್ವಲ್ಪ ಲೇಟ್ ಆಯಿತು. ಸೊ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ರೋಡಲ್ಲಂತೂ ಯಾರೂ ಇಲ್ಲ. ಪಿ ಜಿಯಿಂದ ನಾನು ಫಸ್ಟ್ ಸ್ಟಾರ್ಟ್ ಆದೆ ಅನ್ನೋದೇ. ಸೊ ನಾನು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹತ್ತತ್ರ ಲೈಕ್ 6 ಆಗಿತ್ತು. ಸೊ ಟಿನ್ ಫ್ಯಾಕ್ಟ್ರಿಯಿಂದ ಹೊಸಕೋಟೆ ಹೋಗೋ ಅಷ್ಟರಲ್ಲಿ ಸೊ ಆಲ್ರೆಡಿ ಬೆಳಕು ಕೂಡ ಬಂದುಬಿಡ್ತು. ನೋಡಿದ್ರೆ ಲೈನ್ ಅಂತೂ ನನಗೆ ನಿಜವಾಗ್ಲೂ ತುಂಬಾ ಶಾಕ್ ಅನ್ನಿಸ್ತು. ಬಿರಿಯಾನಿಗೆ ಇಷ್ಟುದ್ದ ಲೈನ್ ಇದೆಯಾ ಅಂತ ನೋಡಿದ್ರೆ ಎಲ್ಲಿಂದ ನಿಂತ್ಕೊಂಡಿದ್ದಾರೆ ಅಂದರೆ ತುಂಬ ಲಾಂಗ್ ಕ್ಯೂ. ಅದರಲ್ಲಿ ಬೇರೆ ಬೌನ್ಸರ್ಸ್ ಇದ್ದದೆ. ಫಸ್ಟ್ ಟೈಮ್ ನಾನು ಒಂದು ಬಿರಿಯಾನಿ ಹತ್ರ ಬೌನ್ಸರ್ಸ್ನ ನೋಡಿ ಶಾಕ್ ಆದಿದ್ದು. ಸೊ ನಿಜವಾಗ್ಲೂ ಸೀರಿಯಸ್ಲಿ ಇಷ್ಟು ಈ ಮಣೀಸ್ ಬಿರಿಯಾನಿಗೆ ಇಷ್ಟು ಜನ ಎಲ್ಲೆಲ್ಲಿಂದನೋ ಬಂದು ಬೆಳಗ್ಗೆನೇ ಬಂದು ತಿಂತಾರೆ ಗೊತ್ತಾಗುತ್ತೆ ಅದು ಎಷ್ಟು ಫೇಮಸ್ ಅಂತ. ಸೊ ನಾನಂತೂ ಫಸ್ಟ್ ಟೈಮ್ ಹೋಗಿದ್ದು ಆ್ಯಂಡ್ ಫಸ್ಟ್ ಟೈಮ್ ಕೂಡ ಟ್ರೈ ಮಾಡ್ತಿರೋದು ಮಣೀಸ್ ದಮ್ ಬಿರಿಯಾನಿ ಅಂತ. ಸೊ ಇಲ್ಲಿ ಇನ್ನೂ ತುಂಬಾ ಬೇರೆ ಬೇರೆ ಬಿರಿಯಾನೀಸ್ದು ಇದೆ. ಸೊ ನಾನು ಫಸ್ಟ್ ವಿಸಿಟ್ ಮಾಡಿದ್ದು ಮಣೀಸ್ ದಮ್ ಬಿರಿಯಾನಿ. ನೋಡಿ ಲೋಗೋ ಕೂಡ ಕಾಣಿಸ್ತಿದೆ ಅವ್ರದ್ದು. ನಿಜವಾಗ್ಲೂ ಆ ಕ್ಯೂ ನೋಡಿದ್ರೆ ನಾವು ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ಕ್ಯೂಗೆ ಹೋಗ್ತೀವಿ ಆ ರೀತಿ ಫೆಸಿಲಿಟೀಸ್ನ ಇವ್ರು ಇಕ್ಕಿದ್ದಾರೆ. ಅದ್ರ ಜೊತೆಗೆ ಬೌನ್ಸರ್ ಕೂಡ ಇದ್ದರು. ಸೊ ನಾನೇನು ಅಂದ್ಕೊಂಡೆ ಬೌನ್ಸರ್ ಏನಕ್ಕೆ ಇಟ್ಟಿರ್ಬೋದು ಅಂತ. ಮೇ ಬಿ ಅವರು ಕ್ಯೂ ಪ್ರಕಾರ ಇಟ್ಟಿರ್ತಾರಲ್ವ, ಸೊ ಅಲ್ಲಿಂದ ಏನಾದರೂ ಈ ಕಡೆ ಆ ಕಡೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಂತ ಬೌನ್ಸರ್ಸ್ನ ಕೂಡ ಇಟ್ಟಿದ್ದಾರೆ. ಸೊ ಫಸ್ಟ್ ಆದರೆ ನಾವು ಲೈನಲ್ಲಿ ನಿಂತ್ಕೊಂಡು ಟೋಕನ್ನ ತೊಗೊಬೇಕು ಫಸ್ಟು. ಸೊ ಟೋಕನ್ಗೆ ಫಸ್ಟ್ ಒಂದು ಸೆಕ್ಷನ್ನು, ಆ ಟೋಕನ್ಸ್ ತೊಗೊಂಡ್ಮೇಲೆ ಇನ್ನೊಂದು ಸೆಕ್ಷನ್ ಇದೆ ನೋಡಿ. ನಾನು ಇಲ್ಲಿ 2 ಟೋಕನ್ಸ್ ತೊಗೊಂಡ್ಬಿಟ್ಟು ನನಗೊಂದು ನನ್ನ ಫ್ರೆಂಡ್ಗೊಂದು. ಸೊ ನಾನಿಲ್ಲಿ 2 ಟೋಕನ್ಸ್ನ ತೊಗೊಂಡಿದ್ದೀವಿ. ಸೊ ಈ ಟೋಕನ್ಸ್ನ ನೀವು ಕಳ್ಕೊಬೇಡಿ. ಒಂದು ವೇಳೆ ಕಳೆದೋಯ್ತು ಅಂದ್ಕೊಳ್ಳಿ, ಬೇರೆಯವ್ರು ತೊಗೊಂಡೋಗಿ ಹ್ಯಾಪಿಯಾಗಿ ಅವರು ಬಿರಿಯಾನಿ ತೊಗೊಂಡು ತಿಂದುಬಿಡ್ತಾರೆ. ಸೊ ಇದು ನಿಮ್ಮದು ಅಂತ ಗೊತ್ತಾಗೋ ಚಾನ್ಸಸ್ ಇರಲ್ಲ. ಸೊ ಅದಕ್ಕೋಸ್ಕರ ಟೋಕನ್ ತೊಗೊಂಡ್ಮೇಲೆ ಕಳೆದು ಹಾಕ್ಕೊಂಬಿಡಿ, ಹುಷಾರಾಗಿ ಇಟ್ಕೊಂಡು ಮತ್ತೆ ಅಲ್ಲಿ ಇನ್ನೊಂದು ಲೈನಲ್ಲಿ ನಿಂತ್ಕೊಬೇಕು. ಸೊ ಇನ್ನೊಂದು ಲೈನಲ್ಲಿ ನಿಂತ್ಕೊಂಡು ಬಿರಿಯಾನಿನ ಈಸ್ಕೊಂಬಂದು ತಿನ್ನೋದು. ಸೊ ಟೋಕನ್ನ ಹುಷಾರಾಗಿ ಇಟ್ಕೊಳ್ಳಿ, ಇಲ್ಲಿ ರಶಲ್ಲಿ ಬೀಳ್ಸ್ಕೊಂಬೇಡಿ ನೋಡಿ. ಸೊ ಈ ರೀತಿ ಆ ಟೋಕನ್ಸ್ನ ಕೊಟ್ಬಿಟ್ಟು ನಾವು ನಮ್ಮ ಬಿರಿಯಾನಿನ ತೊಗೊಂಡು ಹೋಗ್ಬೋದು. ಸೊ ನೋಡಿದ್ರೆ ಅಲ್ಲಿ ಎಷ್ಟು ದೊಡ್ಡ ಕಂಟೈನರ್ಸಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಅಷ್ಟು ಬೆಳಗ್ಗೆನೇ ಅಷ್ಟು ಕಂಟೈನರ್ಸಲ್ಲಿ ನೋಡಿ ನಿಜವಾಗ್ಲೂ ಅಷ್ಟು ಬಿರಿಯಾನಿ ಸೇಲ್ ಆಗ್ತಿದೆ. ಈವನ್ ಪಾರ್ಸಲ್ಸ್ ಕೂಡ ಅಷ್ಟೇ ತುಂಬ ಜನ ತೊಗೊಂಡು ಪಾರ್ಸಲ್ಸ್ ಕೂಡ ತೊಗೊಂಡು ಹೋಗ್ತಿದ್ರು ನಾನು ಹೋದಾಗ. ಸೊ ನಿಜವಾಗ್ಲೂ ಅದೆಷ್ಟು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ದೂರದಿಂದ ಬರ್ತಾರೆ ಮತ್ತು ಎಷ್ಟು ಫೇಮಸ್ ಆ ಬಿರಿಯಾನಿ ಅಂತ. ಮತ್ತು ಅಷ್ಟು ಬೆಳಗ್ಗೆ ನಾವು ಬರಬೇಕಂದ್ರೂ ತುಂಬಾ ಪೇಷನ್ಸ್ ಇರಬೇಕು ಇನ್ನೊಂದು. ಯಾಕಂದರೆ ಇವಾಗ ಚಳಿ ಅಂತೂ ಅಷ್ಟು ಇಷ್ಟ ತುಂಬಾ ಚಳಿ ಇದೆ ಮಾತ್ರ. ಸೊ ನೋಡಿ ಬಿರಿಯಾನಿ ಮತ್ತು ಮಜ್ಜಿಗೆನ ಕೂಡ ಕೊಡ್ತಾಯಿದ್ದಾರೆ, ಕರ್ಡ್. ಇದಕ್ಕೆ ನಿಜವಾಗ್ಲೂ ಸಾಕಾಗಿತ್ತು ಬಿರಿಯಾನಿ. ಸೊ ಫಸ್ಟ್ ನೋಡಿದ್ರೆ ಆ ರಶಲ್ಲಿ ಯಾವಾಗಪ್ಪ ಆಗುತ್ತೆ ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಒಂದು 15 minutes ನಾವು ಲೈನಲ್ಲಿ ನಿಂತ್ಕೊಂಡು ಬಿರಿಯಾನಿ ತೊಗೊಳ್ಳೋಷ್ಟರಲ್ಲಿ ಒಂದು 15 to 20 minutes ಆಯಿತು. ಸೊ ತೊಗೊಂಡು ಅಲ್ಲಿ ಮುಂದೆ ಒಂದು ದೊಡ್ಡ ಹಾಲ್ ಇದೆ, ಅಲ್ಲಿ ಟೇಬಲ್ಸ್ ಹಾಕಿರ್ತಾರೆ, ಚೇರ್ಸು. ಇಲ್ಲಿ ಕೂತ್ಕೊಂಡು ಆರಾಮಾಗಂತೂ ನೀವು ತಿನ್ಬೋದು. ಸೊ ತಿನ್ನೋಕ್ಕೆ ಎಲ್ಲಿ ನಿಂತ್ಕೊಂಡು ತಿನ್ನಬೇಕು, ಆ ರಶಲ್ಲಿ ಸ್ಪೇಸ್ ಇರಲ್ಲ ಅಂತೆಲ್ಲ ಅಂದ್ಕೊಬೇಡಿ. ನಿಮಗೆ ಡೆಫಿನೆಟ್ಲಿ ಅಲ್ಲಿ ಸ್ಪೇಸ್ ಇದೆ. 2 halls ಇದೆ ದೊಡ್ಡದಾಗಿ. ಅಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು, ಚೇರು ಟೇಬಲ್ ಇರುತ್ತೆ, ಸೊ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಸೊ ಕ್ವಾಂಟಿಟಿ ಕೂಡ ತುಂಬಾ ಇದೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬಿಸಿ ಇತ್ತು ನಾನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ಸ್ಪೈಸಿ ಇತ್ತು ಆ್ಯಂಡ್ ಹಾಗೇ ಪೀಸಸ್ ಕೂಡ ಜಾಸ್ತಿನೇ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಮಣೀಸ್ ದಮ್ ಬಿರಿಯಾನಿ. ಸೊ ಫಸ್ಟ್ ಟೈಮ್ ಎಕ್ಸೈಟಿಂಗ್ ಆಗಿತ್ತು ಹಿಂಗಿರುತ್ತೋ ಬಿರಿಯಾನಿ ಏನು ಅಂತ. ಬಟ್ ತುಂಬಾ ಸೂಪರಾಗಿತ್ತು. ಸೊ ಬಿರಿಯಾನಿ ಅಂದರೆ ತಿಂದ್ಬಿಟ್ಟು ನಾನಾದರೆ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟೆ ಅಲ್ಲಿಂದ. ಸೊ ನೋಡಿ, ಸೊ ಅಲ್ಲಿಂದ ಬಸ್ ಸಿಕ್ಕಲಿಲ್ಲ. ಸೊ ಅದಕ್ಕೆ ನಾನು ರ್ಯಾಪಿಡಲ್ಲಿ ಆಟೋ ಬುಕ್ ಮಾಡ್ಕೊಂಡೆ. ಸೊ ಆಟೋ ಬುಕ್ ಮಾಡಿಕೊಂಡು ಹೊಸಕೋಟೆಗೆ ಹೋಗ್ಬಿಡ್ತಾ ಇದ್ದೀನಿ. ಸೊ ರಿಟರ್ನ್ ಬ್ಯಾಕ್. ಸೊ ಬಿರಿಯಾನಿ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ನಾನು ಅಂದ್ಕೊಂಡಿದ್ದೆ ಎಕ್ಸೈಟ್ಮೆಂಟ್ಗೂ ಮತ್ತು ಏನಾದರೂ ಚೆನ್ನಾಗಿಲ್ಲದೆ ಹೋಗುತ್ತಾ ವೇಸ್ಟ್ ಆಗಿಬಿಡ್ತು ಅಂತ. ಸೊ ಬಿರಿಯಾನಿ ಕಾಸ್ಟ್ ಬಂದುಬಿಟ್ಟು 299. ಸೊ ವರ್ತ್ ಇಟ್. ಮಟನ್ ಬಿರಿಯಾನಿ. ಸೊ ನಾನು ಚಿಕನ್ ಅಷ್ಟು ತಿನ್ನಲ್ಲ, ಬಟ್ ಮಟನ್ ಅಂದರೆ ಚೆನ್ನಾಗಿ ತಿಂತೀನಿ. ಸೊ ನೀವು ಕೂಡ ಅಷ್ಟೇ ಯಾವತ್ತಾದ್ರು ವಿಸಿಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಅರ್ಲಿ ಮಾರ್ನಿಂಗೇ ನಿಜವಾಗ್ಲೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದ್ರ ಮೇಲೂ ಹೋಗಿ ತಿನ್ಬೋದು, ಬಟ್ ಆ ಟೈಮಲ್ಲಿ ತಿಂದ್ರೇ ಅದು ಬಿರಿಯಾನಿ ಸೂಪರಾಗಿರುತ್ತೆ. ಸೊ ನೀವು ಯಾರಾದರೂ ಹೋಗಿಲ್ಲ ಅಂದರೆ ಡೆಫಿನೆಟ್ಲಿ ಹೋಗಿ ತಿನ್ನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.